ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಒಂದೇ ಜೆಲ್ಲಿಂದ ಫೇಸ್ ಪ್ಯಾಕ್ ಹಾಗೆ ಏರ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ನಾನು ಯಾವ ರೀತಿ ಹೇರ್ ಕೇರ್ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ನೀವು ಯಾವುದರಲ್ಲಿ ಹೇರ್ ಪ್ಯಾಕ್ ತಯಾರು ಮಾಡ್ತೀರಾ ಸೊ ಅದರಲ್ಲೇ ಒಂದು ಚಿಕ್ಕ ಬೌಲ್ ತೊಗೊಂಡ್ರೆ ಸಾಕಾಗುತ್ತೆ. ಅದಕ್ಕೆ 1/4 ಲೀಟ್ರ್ ನೀರು ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು. ಸೊ ಇದಕ್ಕೆ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ. ಒಮೆಗಾ 3 ಫ್ಯಾಟಿಯ ಇರೋದ್ರಿಂದ ನಮ್ಮ ಹೇರ್ಗೆ ತುಂಬ ಚೆನ್ನಾಗಿ ತಲೆ ಕೂದಲು ಚೆನ್ನಾಗಿ ಬೆಳಿಲಿಕ್ಕೆ ಹಾಗೆ ಶೈನಿಂಗ್ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರಿಗೂ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತಾ ಇದ್ದೀನಿ. 1/4 ಲೀಟ್ರ್ ನೀರಿಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಅಗಸೆ ಬೀಜ ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಅವಾಗವಾಗ ತಿರ್ಸ್ಕೊಂಡು ನೋಡ್ಕೋತಾ ಇರಬೇಕು, ಏಕೆಂದರೆ ಬೇಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ಇದು ಗಟ್ಟಿ ಆದರೆ ಇದನ್ನ ಶೋಧಿಸೋಕೆ ಆಗೋದಿಲ್ಲ. ಸೊ ಹಾಗಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಇದೇ ಥರನೇ ನೀವು ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಒಂದ್ಸಲ ಮುಟ್ಟಿ ನೋಡ್ಕೊಳ್ಳಿ, ಅಂಟಿನ ರೂಪಕ್ಕೆ ಇದು ಒಂದು ಲೈಟಾಗಿ ಬಂತು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು 2 ನಿಮಿಷ ಕುದಿಸ್ಕೊಬಿಟ್ಟು ಸೊ ನಂತರ ಆಫ್ ಮಾಡಿಕೊಂಡ್ರೆ ಈ ಜೆಲ್ ರೆಡಿಯಾಗಿದೆ. ಇದು ಬಿಸಿ ಇದ್ದಾಗಲೇ ನೀವು ಸೋಸ್ಕೊಂಡು ಇಟ್ಕೋಬೇಕು. ಇದು ತಣ್ಣಗಾದರೆ ಬೇಗ ಗಟ್ಟಿಯಾಗುತ್ತೆ. ಸೊ ಆವಾಗ ಜೆಲ್ ರೀತಿ ಆಗಿರುತ್ತೆ. ಆಗ ಅಗಸೆ ಬೀಜ ಏನಿದೆ ಅದು ಶೋಧಿಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಬಿಸಿ ಇರಬೇಕಾದ್ರೇ ಒಂದು ಸ್ಟ್ರೈನರ್ ತೊಳ್ಕೊಂಡು ಸೋಸಿ ಇಟ್ಕೊಬಿಟ್ರೆ ನೀವು ಜೆಲ್ಲಿಗೆ ಯಾವಾಗಾದರೂ ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಜಾಲರಿ ಬರುತ್ತಲ್ವಾ, ಎಲ್ಲರ ಮನೆಯಲ್ಲೂ ಈ ಥರ ಜಾಲರಿ ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಾನು ಬಿಸಿ ಬಿಸಿ ಇರಬೇಕಾದ್ರೆ ಶೋಧಿಸ್ಕೋತಾ ಇದ್ದೀನಿ. ಸೊ ಒಂದು ಬೌಲು ಹಾಕಿದ್ದೆ. ಇದರಲ್ಲಿ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಇಬ್ಬರಿಗೂ ಆಗುತ್ತೆ. ಸೊ ಈ ಅಗಸೆ ಬೀಜ ಏನು ಜೆಲ್ ರೀತಿ ಮಾಡ್ಕೊಂಡಿದ್ದೀವೋ ಸೊ ಅದ್ರ ಬೀಜ ಏನಿದೆ ಸೊ ಅದನ್ನು ಮತ್ತೆ ನೀವು ರೀಯೂಸ್ ಆಗಿ ಕೂಡ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ, ಇದು ಇನ್ನೊಂದು ಸಲ ಬೇಕಾದ್ರೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಅದರಲ್ಲೂ ಕೂಡ ಜೆಲ್ ರೀತಿ ಬರುತ್ತೆ. ಅದನ್ನು ಕೂಡ ನೀವು ಇನ್ನೊಂದು ಸಲ ರೀಯೂಸ್ ಆಗಿ ಮಾಡ್ಕೋಬೋದು. ಫೈನಲಿ ಅಗಸೆ ಬೀಜ ಜೆಲ್ ರೆಡಿ ಆಗಿದೆ. ಸೊ ಇದನ್ನ ಹೀಗೆ ಹಚ್ಲಿಕ್ಕೆ ಆಗೋದಿಲ್ಲ, ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಫುಲ್ ಕೂಲ್ ಆಗುತ್ತೆ. ಆವಾಗ ನಿಮಗೆ ಜೆಲ್ ರೀತಿ ಪರ್ಫೆಕ್ಟಾಗಿ ಬಂದಿರುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಹಾಫ್ ಆನ್ ಅವರ್ ಬಿಟ್ಟು ನಂತರ ತೋರಿಸ್ತಾ ಇದ್ದೀನಿ. ಜೆಲ್ ರೀತಿ ಬಂದಿದೆ ಇದು. ಸೊ ಇದಕ್ಕೆ ನೀವು ಆಯಿಲ್ ಕೂಡ ಹಾಕಿ ಯೂಸ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ವ, ಎಗ್ ವೈಟ್ ಬರುತ್ತಲ್ವ, ಸೇಮ್ ಅದೇ ರೀತಿಯೇ ಇರುತ್ತೆ. ಸೊ ಇದನ್ನು ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಹಾಗೆ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲ ಅಂದರೆ ನೀವು ಯಾವ ಎಣ್ಣೆನಾದರೂ ಅಪ್ಲೈ ಮಾಡ್ಬೋದು. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಹಾಗೆ ಎಳ್ಳೆಣ್ಣೆ ಯಾವುದಾದ್ರೂ ಅಪ್ಲೈ ಮಾಡ್ಬೋದು. ಸೊ ನಾನು ಇಲ್ಲಿ 2 ಸ್ಪೂನಷ್ಟು ಹರಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಆಯಿಲ್ ಹಾಕ್ಬಿಟ್ಟು ಅಪ್ಲೈ ಮಾಡು ಅಂದರು. ಸೊ ಹಾಗಾಗಿ 2 ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಹಾಗೆ ಹಚ್ಕೋತೀನಿ, ನನ್ನ ಹಸ್ಬೆಂಡಿಗೆ ಬಂದ್ಬಿಟ್ಟು ಎಣ್ಣೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಸೊ 2 ಸ್ಪೂನಷ್ಟು ಹಾಕ್ಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಜೆಲ್ ಏನಿದೆ ಅದು ಮತ್ತು ಎಣ್ಣೆ ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಸೆಕೆಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ. ಸೊ ಇವಾಗ ನನ್ನ ಹಸ್ಬೆಂಡಿಗೆ ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಹಚ್ಚೋದು ಅಂತ. ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದಾದರೆ, ಸ್ನಾನ ಮಾಡೋಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅಂದಾಗ ಈ ಪ್ಯಾಕ್ ಏನಿದೆ ಇದನ್ನು ಚೆನ್ನಾಗಿ ತಲೆಗೆ ಈ ರೀತಿ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು ಒಂದು 5 ನಿಮಿಷ. ಆಯಿಲೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ತಲೆಗೆ ಫಸ್ಟೇ. ತಲೆಗೆ ಆಯಿಲ್ ಹಾಕಿದರೆ ಈ ಜೆಲ್ ಏನಿದೆ, ಈ ಪ್ಯಾಕ್ ಏನಿದೆ ಅದನ್ನು ನೀವು ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಅಬ್ಸರ್ವ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಸಪ್ರೇಟಾಗಿ ಇದನ್ನು ಹಚ್ಬೇಕಾಗುತ್ತೆ. ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕು. ಇದು ಚೆನ್ನಾಗಿ ಕೂದಲಿಗೆ ಅಬ್ಸರ್ವ್ ಆಗಬೇಕು. ಆವಾಗ ನಿಮಗೆ ಏರು ಸ್ಟ್ರೈಟಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ದಟ್ಟವಾಗಿ ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಅದು ಅಬ್ಸರ್ವ್ ಆಗಬೇಕು. ನಾವು ಫ್ಲ್ಯಾಕ್ಸ್ ಸೀಡ್ಸ್ ಏನು ಯೂಸ್ ಮಾಡಿದ್ದೀವೋ ಸೊ ಆ ಜೆಲ್ ಏನಿದೆ ಅದು ಚೆನ್ನಾಗಿ ತಲೆಗೆ ಅಬ್ಸರ್ವ್ ಆಗಬೇಕು. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಚ್ಚಿದ್ದೀನಿ ನನ್ನ ಹಸ್ಬೆಂಡಿಗೆ. ಸೊ ಅವರು ಕೂದಲು ಉದುರ್ತಾ ಇದೆ ಅಂದರು. ಸೊ ಹಾಗಾಗಿ ನಾನು ಈ ಜೆಲ್ ಅಪ್ಲೈ ಮಾಡಿದ್ದೀನಿ. ಇದು ಚಿಕ್ಕ ಮಕ್ಕಳು ಕೂಡ ಅಪ್ಲೈ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ತಲೆ ಕೂದಲು ಉದುರ್ತಾ ಇದೆ ಅನ್ನೋದ್ರೆ ಸೊ ಇದರಲ್ಲಿ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ, ಏಕೆಂದರೆ ಅದು ನ್ಯಾಚುರಲ್ ಆಗಿರೋದ್ರಿಂದ ನೀವು ಮಕ್ಕಳಿಗೂ ಕೂಡ ಈ ರೀತಿ ಅಪ್ಲೈ ಮಾಡ್ಬೋದು. ಸೊ ನನ್ನ ಹಸ್ಬೆಂಡಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ.
ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ನಿನ್ನೆ ಅಗಸೆ ಬೀಜ ಜೆಲ್ ಮಾಡಿ ಇಟ್ಟಿದ್ನಲ್ವ, ಸೊ ಅಗಸೆ ಬೀಜ ಹಾಗೆ ಮಿಕ್ಕಿತ್ತಲ್ವ, ಸೊ ಅದನ್ನು ಚೆನ್ನಾಗಿ ಮತ್ತೆ ನಾನು ನೀರಲ್ಲಿ ಕುದಿಸಿದಾಗ ಸ್ವಲ್ಪ ಜೆಲ್ ರೀತಿ ಬಂತು. ಸೊ ಅದನ್ನು ನಾನು ಇವಾಗ ಮಾರ್ನಿಂಗ್ ಅಪ್ಲೈ ಮಾಡ್ತಾ ಇದ್ದೀನಿ. ಟೈಮ್ ಇತ್ತು ಅಂದರೆ ನೈಟು ನೀವು ಚೆನ್ನಾಗಿ ನೀರಲ್ಲಿ ಕುದಿಸ್ಬಿಟ್ಟು ಅದನ್ನು ಶೋಧಿಸಿ ಒಂದು ಬೌಲಲ್ಲಿ ಹಾಕಿಟ್ರೆ ಮಾರ್ನಿಂಗು ತಿಕ್ಕಾಗಿ ಬರುತ್ತೆ ಜೆಲ್ಲು. ಸೊ ನೀವು ಟೈಮ್ ಇತ್ತು ಅಂದರೆ ನೈಟ್ ಮಾಡಿ ಇಟ್ಕೊಂಡು ಮಾರ್ನಿಂಗ್ ಹಚ್ಕೋಬೋದು. ಟೈಮ್ ಇಲ್ಲ ಅಂದವರು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಮಾಡಿಟ್ಕೊಂಡು ಸೊ ಅಪ್ಲೈ ಮಾಡ್ಬೋದು. ಸೊ ನನ್ನ ಪ್ರಕಾರ ನೈಟ್ ಮಾಡಿಟ್ಟು ಮಾರ್ನಿಂಗ್ ಹಚ್ಚೋದೇ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ತಿಕ್ಕಾಗಿ ಬರುತ್ತೆ. ಇದನ್ನ ಏರ್ ಪ್ಯಾಕ್ ಒಂದೇ ಅಲ್ಲದೆ ನೀವು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಫೇಸ್ಗೆ ಯೂಸ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನೆರಿಗೆ ಅಂದರೆ ಸುಕ್ಕು ಇರುತ್ತಲ್ವ ಫೇಸಲ್ಲಿ, ಸೊ ಅದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೆ ಜಾಸ್ತಿ ಏಜ್ ಆಗಿರೋರ ಥರ ಕಾಣಿಸ್ತಾ ಇದೆ ಅನ್ನೋದಾದರೆ ಸೊ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಏಜ್ ಕಡಿಮೆ ಕಾಣುತ್ತೆ. ಅದೇ ಒಂದಿನ ಯೂಸ್ ಮಾಡಿ ಬಿಡೋದಲ್ವ, ಸ್ವಲ್ಪ ದಿನ ಯೂಸ್ ಮಾಡಬೇಕು. ಯಾವುದೇ ಒಂದಾದ್ರೂ ಅಷ್ಟೇ, ಒಂದಿನ ಯೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ರಿಸಲ್ಟ್ ಸಿಗೋದಿಲ್ಲ. ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ 3 ಮಂತ್ಸ್ ಯೂಸ್ ಮಾಡಿದ್ರೆ ರೆಗ್ಯುಲರಾಗಿ ನಿಮಗೆ ಈ ರಿಸಲ್ಟ್ ಪಕ್ಕಾ ಸಿಗುತ್ತೆ. ಸೊ ನಾನು ಇದೇ ರೀತಿಯೇ ಎಲ್ಲನೂ ಟ್ರೈ ಮಾಡ್ತೀನಿ, ಒಂದೇ ಅಂತಲ್ಲ. ನಿಮಗೆ ಫ್ಲಾಕ್ಸೀಡ್ಸ್ ಜೆಲ್ ಒಂದೇ ಅಲ್ಲ, ಎಲ್ಲನೂ ಟ್ರೈ ಮಾಡ್ತಾ ಇರಬೇಕು. ನಮ್ಮ ಮನೆಯಲ್ಲೇ ಸಿಗುವ ಇಂಗ್ರೀಡಿಯೆಂಟ್ಸಲ್ಲೇ ನಮಗೆ ಹೆಲ್ತ್ ಬೆನಿಫಿಟ್ ಏನಿದೆ, ಸೊ ಅದಕ್ಕಾಗಿ ನಾವು ಫೇಸ್ ಪ್ಯಾಕು, ಫೇಸ್ ಮಾಸ್ಕು ಈ ರೀತಿ ನಮ್ಮ ಮನೇಲಿ ಸಿಗೋ ತರಕಾರಿಗಳಿಂದನೇ ನಾವು ಮನೇಲಿ ಯೂಸ್ ಮಾಡ್ಕೋಬೋದು. ಮಾಮೂಲಿ ನೀವು ಪಾರ್ಲರ್ಗೆಲ್ಲ ಹೋದರೆ ₹1000 1500 ಅದ್ರ ಮೇಲೇ ನೀವು ಚಾರ್ಜ್ ಮಾಡೋದವರು. ಸೊ ಅದ್ರ ಬದಲು ಮನೇಲೇ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನಮ್ಮ ಹೇರ್ ಕೇರ್ ಆಗಲಿ, ಫೇಸ್ ಕೇರ್ ಆಗಲಿ ಎಲ್ಲ ನಾವು ಮನೇಲೇ ಟ್ರೈ ಮಾಡೋದ್ರಿಂದ ನಮಗೂ ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಫೇಸ್ಗೆ ಇದೇ ರೀತಿಯೇ ಅಷ್ಟೇ, ಫೇಸ್ ಪ್ಯಾಕ್ ಆಗಲಿ, ಫೇಸ್ ಮಾಸ್ಕ್ ಆಗಲಿ ನಾನೇ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ನನಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲಿವರೆಗೂ ಆಗಿಲ್ಲ. ಸೊ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಅಪ್ಲೈ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ನನ್ನ ಫೇಸಿಗೆ ಅಪ್ಲೈ ಮಾಡಿ ನಂತರ ನಾನು ಆ ಮಿಕ್ಕಿರೋ ಜೆಲ್ ಏನಿದೆ ಅದನ್ನು ನಾನು ತಲೆಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ನನ್ನ ಹಸ್ಬೆಂಡಿಗೆ ಹಾಕಿ ತೋರಿಸ್ತಿದ್ನಲ್ವ, ಸೊ ಸಾಫ್ಟ್ ಆಗಿತ್ತು ಕೂದಲು ಅವ್ರದ್ದು. ಸೊ ಅವ್ರಿಗೂ ನಾನು ಏನು ಅಪ್ಲೈ ಮಾಡ್ತೀನೋ ಸೊ ಅವ್ರಿಗೂ ಕೂಡ ಅದೇ ರೀತಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಆಲ್ಮೋಸ್ಟ್ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಫ್ಲಾಕ್ಸ್ ಸೀಡ್ಸ್ ಬಗ್ಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ನಾನು ಹೇರ್ನ ಯಾವುದೇ ರೀತಿ ಹರ್ಬಲ್ ಆಯಿಲೆಲ್ಲ ಯೂಸ್ ಮಾಡೋದಿಲ್ಲ. ಮನೇಲೇ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಮನೇಲಿ ಸಿಗುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ನಾನು ಹೇರ್ ಕೇರ್ ಮಾಡ್ಕೋತೀನಿ. ಅದೇ ರೀತಿಯೇ ನಾನು ಫ್ಲಾಕ್ಸ್ ಸೀಡ್ಸ್ನ ಲಾಸ್ಟ್ ಟೈಮ್ ಕೂಡ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸೊ ತುಂಬಾ ಯೂಸ್ ಇದೆ ಅಂತ. ಅದೇ ರೀತಿಯೇ ತುಂಬ ತಂಪಾಗುತ್ತೆ. ಫ್ಲಾಕ್ಸ್ ಸೀಡ್ಸಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ತಲೆ ಕೂದಲು ಉದುರೋದು ತಡೆಗಟ್ಟಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮದು ಡ್ಯಾಂಡ್ರಫ್ ಇದ್ದರೆ ಕ್ಲಿಯರ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಲೆಂತಿಯಾಗಿ ದಟ್ಟವಾಗಿ ಬೆಳೀಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಾನು ತಲೆಗೆ ಫುಲ್ಲು ಬುಡದಿಂದ ಫುಲ್ ಕೂದಲಿಗೂ ಕೂಡ ಹಾಕೋತಾ ಇದ್ದೀನಿ. ಸ್ಕಾಲ್ಫ್ ಏನಿದೆ ಸ್ಕಾಲ್ಫಿಗೆಲ್ಲ ಚೆನ್ನಾಗಿ ಹಚ್ಕೋಬೇಕು. ಸೊ ಮೇಯ್ನ್ ಕೂದಲು ಬರೋದೇ ಸ್ಕಾಲ್ಫಿಂದ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಈ ರೀತಿ ಚೆನ್ನಾಗಿ ಅಬ್ಸರ್ವ್ ಆಗೋ ರೀತಿ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಬಿಡಬೇಕು. ನೀವು ಕೂಡ ಮನೇಲೇ ಈ ಟಿಪ್ನ ಫಾಲೋ ಮಾಡಿ. ಹಾಗೆ ನಿಮ್ಮ ಹೇರ್ ಕೇರ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು. ಸೊ ನಾನು ಸ್ನಾನ ಮಾಡಿ ಬಂದು ಇವಾಗ ತೋರಿಸ್ತಾ ಇದ್ದೀನಿ. ನನ್ನ ಫೇಸ್ ನೋಡ್ತಾ ಇರ್ಬೋದು, ನಾನು ಯಾವುದೇ ಕ್ರೀಮ್ ಕೂಡ ಅಪ್ಲೈ ಮಾಡಿಲ್ಲ ಇನ್ನು. ಸೊ ಸ್ನಾನ ಮಾಡಿ ಜಸ್ಟ್ ಇವಾಗ ಬಂದಿದ್ದು. ಫೇಸು ನೀವು ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಗ್ಲೋ ಬಂದಿತ್ತು. ಸೊ ಅದಾದಮೇಲೆ ನಾನು ಹೇರ್ ಕೂಡ ನೋಡ್ತಾ ಇರ್ಬೋದು. ನಾನು ಈ ಥರ ಒಂದು ಟವಲ್ ತೊಗೊಂಡಿದ್ದೀನಿ ಸಪ್ರೇಟಾಗೆ ಕೂದಲಿಗೆ ಅಂದ್ಬಿಟ್ಟು, ತಲೆ ಕಟ್ಟಲಿಕ್ಕೆ ಅಂದ್ಬಿಟ್ಟು ಆ ಥರ ಟವಲ್ ತೊಗೊಂಡಿದ್ದೀನಿ. ಈ ಥರ ನೀವು ಟವಲ್ ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಮೈಗೆಲ್ಲ ಒರೆಸ್ಕೋತಿರಲ್ಲ, ಅದೇ ಟವಲಲ್ಲಿ ನೀವು ತಲೆ ಒರೆಸ್ಕೊಳ್ಳೋದಾದರೆ ಸೊ ಕೂದಲು ಜಾಸ್ತಿ ಉದುರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಒಂದು ಸಪ್ರೇಟಾಗೆ ಒಂದು 150 ಇಲ್ಲ 200ಗೆ ಸಪ್ರೇಟಾಗಿ ಸಿಗುತ್ತೆ. ಸೊ ಎಲ್ಲ ಕಡೆನೂ ಸಿಗುತ್ತೆ, ಅದನ್ನು ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಕೂದಲು ಇವಾಗ ತೋರಿಸ್ತಾ ಇದ್ದೀನಲ್ವ, ಸ್ವಲ್ಪ ಸಾಫ್ಟ್ ಅನ್ನಿಸ್ತಾ ಇತ್ತು. ಯಾವುದೇ ರೀತಿ ಕಂಡೀಷ್ನರ್ ಆಗಲಿ, ಶಾಂಪೂ ಆಗಲಿ ಜಾಸ್ತಿ ರೇಟಿಂದು ಯೂಸ್ ಮಾಡ್ತಾ ಇಲ್ಲ. ಸೊ ನಾರ್ಮಲಾಗಿ ಕ್ಲಿನಿಕ್ ಪ್ಲಸ್ ಶಾಂಪೂ ಬರುತ್ತಲ್ಲ, ಸೊ ಅದೇ ಶಾಂಪೂ ಹಾಕಿ ಯೂಸ್ ಮಾಡ್ಕೊಳ್ಳೋದು. ವಿಟಮಿನ್ ಡಿ ಸಿಗೋದು ಸೂರ್ಯನ ಕಿರಣಗಳಿಂದ. ಸೊ ಹಾಗಾಗಿ ಆದಷ್ಟು ಬಿಸಿಲಿಗೆ ಕೂತ್ಕೊಂಡು ಸ್ವಲ್ಪ ಕೂದಲು ಒಣಗಿಸ್ಕೊಂಡ್ರೆ ನಮ್ಮ ಫೇಸ್ಗೂ ಕೂಡ ವಿಟಮಿನ್ ಡಿ ಸಿಗುತ್ತೆ. ಹಾಗೆ ನಮ್ಮ ಕೂದಲಿಗೂ ಕೂಡ ಅಷ್ಟೇ ವಿಟಮಿನ್ ಡಿ ಸಿಗುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ನಾವು ಕೂದಲನ್ನ ಡ್ರೈ ಮಾಡಿಕೊಂಡ್ರೆ ನಮ್ಮ
ಕೂದಲು ಚೆನ್ನಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾನು ವಿಡಿಯೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.